ದೇವಜನರೇ, ಈ ದಿನ ನಾವು 2 ಕೊರಿಂಥ 12ನೇ ಅಧ್ಯಾಯ 9ನೇ ವಚನ, ಅಪೊಸ್ತಲನಾದ ಪೌಲನು ತನ್ನ ಬಲಹೀನತೆಯ ಕುರಿತು ಅರಿಕೆ ಮಾಡಿದಂಥ ವಾಕ್ಯವನ್ನು ಗಮನಿಸೋಣ. ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾದ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಪೌಲನು ತನಗಿದ್ದಂತಹ ಒಂದು ಮುಳ್ಳಿನ ಕುರಿತು ಇಲ್ಲಿ ಆತನು ಮಾತನಾಡುವುದನ್ನು ಗಮನಿಸ್ತೇವೆ. ಈ ಒಂದು ಶೂಲ ಅವನ ಜೀವಿತದಲ್ಲಿದ್ದಂಥ ಆರೋಗ್ಯದ ಸಮಸ್ಯೆ ಆಗಿತ್ತೆಂದು ಅಥವಾ ಅವನಿಗಿದ್ದಂತಹ ಕಣ್ಣಿನ ಸಮಸ್ಯೆ ಆಗಿತ್ತೆಂದು ಕೆಲವರು ಇದರ ಕುರಿತು ಬರೆಯುತ್ತಾರೆ. ಆದರೂ ಈ ಒಂದು ಸಮಸ್ಯೆ ಕುರಿತು ನಾವು ಒಂದು ವಿಷಯ ಗ್ರಹಿಸಿಕೊಳ್ತೇವೆ ಅಂದರೆ, ಈ ಸಮಸ್ಯೆ ಹೋಗುವುದಕ್ಕಾಗಿ ತೆಗೆಯುವಂತೆ ಅವನು 3 ಸಾರಿ ಬೇಡಿಕೊಂಡನೆಂಬುದಾಗಿ. ಆದರೆ ವಿಶೇಷ ಏನೆಂದರೆ, ಆ 3 ಸಾರಿ ಅವನು ಅದನ್ನು ತೆಗೆದು ಹಾಕಬೇಕೆಂದು ಯೇಸುವಿನಲ್ಲಿ ಬೇಡಿಕೊಂಡರೂ ಕೂಡ ಆತನು ಅದನ್ನು ತೆಗೆಯದೆ ಹಾಗೆಯೇ ಆ ಒಂದು ಬಲಹೀನತೆಯು ಅವನ ಜೀವನ ಪೂರ್ತಿ ಕಾಡುವಂಥ ಸ್ಥಿತಿಯನ್ನು ಅನುಮತಿಸಿ, ಅಂತಹ ಆ ಬಲಹೀನತೆಯ ಮಧ್ಯದಲ್ಲಿಯೂ ವಿಶೇಷವಾಗಿ ವಾಕ್ಯ ಹೇಳುತ್ತದೆ, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ. ಅಂದರೆ ಆ ಬಲಹೀನತೆಯ ಜೊತೆಗೆ ನಾವು ಆ ಯೇಸುವಿನ ಬಲವನ್ನು ಆಶ್ರಯಿಸುವಾಗ ಅಲ್ಲಿ ದೇವರು ತನ್ನ ಉದ್ದೇಶವನ್ನು ನೆರವೇರಿಸ್ತಾನೆ. ಅದೇ ವಾಕ್ಯದ 2ನೇ ಭಾಗದಲ್ಲಿ ನೋಡ್ತೇವೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾದ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಬಲಹೀನತೆಯ ಕುರಿತು ಅವನು ಕೊರಗಿ, ಬಲಹೀನತೆಯ ಕುರಿತು ಅವನು ಆರೋಪಿಸಿ, ಒಂದು ವೇಳೆ ತೆಗೆದು ಹಾಕಬೇಕೆಂಬುದಾಗೆಲ್ಲ ಹೇಳಿ ಅವು ನಡೆಯದೇ ಇದ್ದಂಥ ಸಮಯದಲ್ಲಿ ಮತ್ತು ಕರ್ತನ ಮಾತು, ನಾನು ನಿನ್ನೊಂದಿಗಿದ್ದೇನೆ, ನನ್ನ ಬಲ ನಿನ್ನ ಬಲಹೀನತೆಯಲ್ಲಿ ಬಲಪಡಿಸುತ್ತದೆ ಅನ್ನುವಂಥ ಆ ಒಂದು ಆಶ್ವಾಸನೆ ಅವನನ್ನು ಧೈರ್ಯದಿಂದ ದೊಡ್ಡದಾದ ಸೇವೆ ಮಾಡುವುದಕ್ಕೆ ನಡೆಸುತ್ತೆಂಬುದನ್ನು ನಾವು ಗುರುತಿಸ್ತೇವೆ. ಆತನು ಅದರಲ್ಲಿ ತೃಪ್ತನಾಗಿದ್ದಾನೆ. ನಾವು ವಿಶೇಷವಾಗಿ ಗಮನಿಸೋಣ, ಆ ಮುಳ್ಳು ಒಂದು ವೇಳೆ ಕೆಟ್ಟದಾಗಿರ್ಬೋದು, ಆದರೆ ಆ ಒಂದು ಮುಳ್ಳು ಕೆಟ್ಟದ್ದಾಗಿದ್ದರೂ ಕೂಡ ದೇವರು ಅಂತಹ ಆ ಒಂದು ಸಮಸ್ಯೆಯನ್ನು ತೆಗೆದುಕೊಂಡು ಅದನ್ನು ಸದ್ಬಳಕೆ ಮಾಡಿ ಅದರ ಮುಖಾಂತರವೂ ಅದನ್ನು ಉಪಯೋಗಿಸಿಯೂ ಆತನು ನಮ್ಮ ಜೀವಿತದಲ್ಲಿ ಜಯಕ್ಕೆ ನಡೆಸಲು ಶಕ್ತನಾಗಿದ್ದಾನೆಂಬುದನ್ನು ನಾವು ಗುರುತಿಸಬೇಕು. ಈ ದಿನ ನಿಮ್ಮ ಜೀವಿತದಲ್ಲಿ ಕಾಡುತ್ತಿರುವಂಥ ಆ ಮುಳ್ಳಿನಂಥ ಸಮಸ್ಯೆ ಯಾವುದು? ಸೇವೆಯಲ್ಲಿ, ದಿನನಿತ್ಯದ ಕೆಲಸದಲ್ಲಿ, ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ನಿಮಗೆ ಅಡ್ಡಿಪಡಿಸುತ್ತಿರುವಂತಹ ಒಂದು ಸಂಗತಿ ಯಾವುದಾಗಿದೆ? ಅದನ್ನು ಪ್ರಾರ್ಥಿಸಿದ್ರೂ ಕೂಡ ಹೋಗದಿರುವಂಥ ಸನ್ನಿವೇಶ ನೀವು ಎದುರಿಸ್ತಾ ಇದ್ದೀರೋ? ಪೌಲನ ಮಾತಿನ ಮುಖಾಂತರ ನಾವು ಉತ್ತೇಜನ ಹೊಂದೋಣ. ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗ್ತದೆ. ಇದು ನೆನಪಿಟ್ಟುಕೊಳ್ಳೋಣ. ಇದು ಪೌಲನ ಬಲವಲ್ಲ, ಇದು ಯೇಸು ಕ್ರಿಸ್ತನ ಬಲ. ನಮ್ಮ ಬಲಹೀನತೆಯ ಸ್ಥಿತಿಗತಿಗಳ ಮಧ್ಯದಲ್ಲಿ ಆತನ ಬಲ ನಮ್ಮಲ್ಲಿ ಕಾರ್ಯ ಮಾಡಿ ಬಲಪಡಿಸಿ ನಮ್ಮನ್ನು ಮುಂದೆ ನಡೆಸುತ್ತದೆ. ಈ ರೀತಿಯಾಗಿ ಆಗುವಂತೆ ನಿಮ್ಮ ಜೀವಿತದಲ್ಲಿ ಈ ದಿವಸ ವಿಶೇಷವಾಗಿ ದೇವರು ನಿಮ್ಮನ್ನು ನಡೆಸಲಿ, ಉಪಯೋಗಿಸಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯರೇ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.